ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಕ್ರಾಫ್ಟ್ಸ್ ಆಫ್ ಸ್ಪಾರ್ಕಲ್ಗೆ ಸ್ವಾಗತ. ಇವತ್ತು ನಂಗೆ ಸ್ಪೆಷಲ್ ಡೇ ಅಂತ ಹೇಳ್ಬೋದು ರೀ. ಅದು ಯಾಕಂದ್ರೆ ಇವತ್ತು ಜುಲೈ 8 ನಮ್ಮ ಅಣ್ಣನ ಬರ್ತಡೇ ರೀ. ನಮ್ಮ ಅಣ್ಣನ ಬರ್ಡೇಗೆ ಏನಾರ ಗಿಫ್ಟ್ ಕೊಡಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ರೀ. ಆವಾಗ ನಂಗೆ ಈ ಐಡಿಯಾ ಯೋಚನೆ ಬಂತು, ನನ್ನ ಕೈಯಾರೆ ನಾನು ನಮ್ಮ ಅಣ್ಣನಿಗೆ ಗಿಫ್ಟ್ ತಯಾರು ಮಾಡಿಕೊಟ್ರೆ ಎಷ್ಟು ಚಲೋ ಇರುತ್ತೆ, ಅದನ್ನು ನಮ್ಮ ಅಣ್ಣ ಯಾವಾಗಲೂ ನೆನಪಿಟ್ಕೊಂಡಿರ್ತಾನಲ್ಲ ಅಂಥೇಳಿ ಒಂದು ಯೋಚನೆ ಬಂತು ರೀ. ನಮ್ಮ ಅಣ್ಣಗೆ ಗಿಫ್ಟ್ ಕೊಡ್ಬೇಕಂತೇಳಿ ನನ್ನ ಕೈಯಾರೆ ಒಂದು ಗಿಫ್ಟ್ ತಯಾರು ಮಾಡೀನಿ ರೀ. ಅದು ಏನಂದ್ರೆ ನಿಮ್ಗೆ ಹೇಳ್ಕೊತ ತೋರಿಸ್ಕೊತ ಹೋಗ್ತೀನಿ ನೋಡಿರಿ. ನಾನು ಮೊದಲು ಒಂದು ವೈಟ್ ಕಲರ್ ಕರ್ಚಿಪ್ ತೊಗೊಂಡೀನಿ ರೀ. ಅದ್ರ ಮೇಲೆ ಅಣ್ಣ ಅಂತೇಳಿ ಡ್ರಾ ಮಾಡೀನಿ, ಮತ್ತು ಒಂದು ಹಾರ್ಟ್ ಡ್ರಾ ಮಾಡೀನಿ ರೀ. ಅದಕ್ಕೆ 6 ಎಳೆ ದಾರ ತೊಗೋಬೇಕು ರೀ. ನಾನು ರೆಡ್ ಕಲರ್ 6 ಎಳೆ ದಾರ ತೊಗೊಂಡು ಅದನ್ನ ಕಟ್ ಮಾಡಿಕೊಂಡು ಅದು 6 ಎಳೆ ಇರ್ತಾವೆ ರೀ. ಅದ್ರೊಳಗೆ ನಾನು 2 ಎಲೆ ತೊಗೊಂಡೆ ರೀ. ತೊಗೊಂಡು ಸೂಜಿಗೆ ಪೋಣಿಸ್ಕೊಂಡು ಎಂಡಿಗೆ ಒಂದು ಗಂಟು ಹಾಕೋಬೇಕು ರೀ. ಸೂಜಿನ ಕೆಳಗಿಂದ ತಗೊಂಡು ಬಟ್ಟೆಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಸೂಜಿನ ಮತ್ತೆ ಮೇಲಕ್ಕೆ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ದಾರ ಹಾಕಿ ಪೂರ್ತಿ ದಾರನ ಎಳ್ಕೋಬೇಕು. ಇದು ಚೈನ್ ಥರ ಆಗತ್ತೆ ರೀ. ಇದಕ್ಕೆ ಚೈನ್ ಹೆಣಕಿ ಸರ್ಬಳೆ ಹೆಣಕಿ ಅಂತ ನಾವು ಹೇಳ್ತೀವಿ ರೀ. ನಮ್ಮಣ್ಣ ನನಗೆ ಜಾಸ್ತಿ ಗಿಫ್ಟ್ ಕೊಟ್ಟಾನ. ನಾನು ಇನ್ನೂರ್ಗೂ ಅವನಿಗೆ ಹೇಳ್ಕೊಳ್ಳೋ ಅಷ್ಟೇನು ಗಿಫ್ಟ್ ಕೊಟ್ಟಿಲ್ಲ. ಮೊದಲೆಲ್ಲ ಭಾಳ ಜಗಳ ಮಾಡ್ತಿದ್ವಿ ರೀ. ಈಗೀಗ ಸ್ವಲ್ಪ ಕ್ಲೋಸ್ ಆಗಿವಿ, ಭಾಳ ಖುಷಿಲಿ ಇದೀವಿ. ಬಟ್ ಅವ ಬೆಂಗಳೂರಾಗಿರ್ತಾನೆ, ನಾನು ಇಲ್ಲಿರ್ತೀನಿ ಅಂದರೂ ಏನೋ ಮಿಸ್ ಮಾಡ್ಕೋತೀವಿ. ನಂಗೆ ಇವತ್ತು ಇನ್ನೂ ಒಂದು ಖುಷಿ ವಿಚಾರ ರೀ. ಅದು ಏನಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ನನಗೆ 120ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಯಾರ ರೀ. ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ, ನಾ ಇನ್ನೂ ಚಲೋ ವೀಡಿಯೋಸ್ ಮಾಡ್ತೀನಿ. ನೀವು ಹಿಂಗೆ ನಂಗೆ ಪ್ರೋತ್ಸಾಹ ಕೊಡ್ರಿ. ಇನ್ನೂ ಚಲೋ ವೀಡಿಯೋಸ್ ಮಾಡೋಕೆ, ಜಾಸ್ತಿ ವೀಡಿಯೋಸ್ ಮಾಡೋಕೆ ಭಾಳ ಹೆಲ್ಪ್ ಆಗುತ್ತೆ, ನಂಗೆ ಖುಷಿನೂ ಆಗುತ್ತೆ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದ್ರಂಗೆ ನಾವೇನು ಡ್ರಾ ಮಾಡ್ಕೊಂಡಿವಲ್ಲ ರೀ, ಆ ಅಕ್ಷರಕ್ಕೆ ಪೂರ್ತಿ ಹೆಣಿಕೆ ಹಾಕೋತ ಹೋಗಬೇಕು. ನಾನು ಲಾಸ್ಟಿಗೆ ಹಾರ್ಟ್ ಡ್ರಾ ಮಾಡ್ಕೊಂಡೀನಿ ರೀ. ಅದಕ್ಕೆ ಪೂರ್ತಿ ಫಿಲಪ್ ಮಾಡಬೇಕು. ಅದೇ 6 ಎಳೆ ದಾರನ ತೊಗೊಂಡು ಪೂರ್ತಿ ಗ್ಯಾಪ್ ಇರಲಾರ್ದಂಗೆ ಫಿಲಪ್ ಮಾಡ್ಕೋಬೇಕು.
ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಕರೆಕ್ಟಾಗಿ ಕೆಳಗಡೆ ಒಂದೆರಡು ಗಂಟು ಹಾಕಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ರೀ. ನೋಡಿರಿ ಲಾಸ್ಟ್ ಲುಕ್ ಹಿಂಗೈತ್ರಿ. ಧನ್ಯವಾದಗಳು ರೀ ಎಲ್ರಿಗೂ.